ಸ್ಥಾನದ ಬದಲಾವಣೆಯ ವಿಚಾರ ಮುಗಿದ ಅಧ್ಯಾಯ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಪವರ್ ಶೇರಿಂಗ್ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು. ಪೂರ್ಣಾವಧಿ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇತ್ತ ಸಿಎಂ ಆಪ್ತ ಸಚಿವರಿಂದಲೂ ಕೂಡ ಖಡಕ್ ಆದಂತ ಸಂದೇಶ ರವಾನೆ ಮಾಡಲಾಗಿದೆ. ಮ್ಯಾಚ್ ಕ್ಲೋಸ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಸಿಎಂ ಹೇಳಿದ್ದಾರೆ ಅಂತ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬೇಡ ಎಂಬ ಸಂದೇಶ ರವಾನಿಸಿದ ಸಿಎಂ ಆಪ್ತ ಬಣ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರೋದು. ಇಲ್ಲಿವರೆಗೂ ಸಿಎಂ ಬದಲಾಗ್ತಾರೆ, ಬದಲಾಗಬೇಕು, ಬದಲಾಗಬಹುದಾ, ಈ ಎಲ್ಲ ಪ್ರಶ್ನೆಗಳು ಇತ್ತು. ಸಿಎಂ ಇವತ್ತಿನವರೆಗೂ ನೇರವಾಗಿ ಮಾತನಾಡಿರಲಿಲ್ಲ. ಸಿಎಂ ಆಪ್ತ ವಲಯದಲ್ಲಿ ಇದ್ದವರಿಗೆಲ್ಲರೂ ಮಾತಾಡ್ತಾನೆ ಇದ್ರು. ಇದೀಗ ಹೈಕಮಾಂಡ್ ನೆಲದಲ್ಲಿಗೆ ನಿಂತು ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಮುಂದಿನ ಚುನಾವಣೆಯೂ ಕೂಡ ನನ್ನ ನೇತೃತ್ವದಲ್ಲೇ ಆಗತ್ತೆ. ನನ್ನ ಮತ್ತು DCM DK ಶಿವಕುಮಾರ್ ಅವರ ನಡುವೆ ಚುನಾವಣೆ ಮಾಡಿದ್ರು, ಅವ್ರಿಗೆ ಬಂದಿದ್ದ ಓಟು ತೀರಾ ಕಡಿಮೆ, ಅವರು ಸೋತ್ ಹೋದ್ರು, ನಾನು ಗೆದ್ದೆ, ಅದಕ್ಕೆ ನಾನು ಸಿಎಂ ಆಗಿದ್ದೀನಿ. ಸಿಎಂ ಸ್ಥಾನ ಏನು ಖಾಲಿ ಇದೆಯಾ, ಕುರ್ಚಿ ಖಾಲಿ ಇದೆಯಾ, ಯಾಕಿದ್ರ ಬಗ್ಗೆ ಮಾತಾಡಬೇಕು ಅಂತ ನೇರವಾಗಿ ಖಡಕ್ಕಾಗಿ ಮಾತನಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಸಿಎಂ ಆಪ್ತ ಬಣಕ್ಕೆ, ಆಪ್ತ ವಲಯಕ್ಕೆ ಆನೆ ಬಲ ಬಂದಂಗಾಯ್ತು. ಯಾವಾಗ ಸಿಎಂ ಈ ಮಾತನ್ನ ನೇರವಾಗಿ ಹೇಳಿದ್ರು, ಸಿಎಂ ಆಪ್ತರು ಕೂಡ ಮ್ಯಾಚ್ ಕ್ಲೋಸ್, ಹೈಕಮಾಂಡ್ ನಾಯಕರಿಗೆ ಏನು ಹೇಳಬೇಕಾಗಿತ್ತೋ ಅದನ್ನ ಸಿಎಂ ಹೇಳಿದ್ದಾರೆ. ಈ ಥರದ್ದು ಸ್ಪಷ್ಟ ಸಂದೇಶವನ್ನ ಆಪ್ತ ಬಣದವರು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಮತ್ತು ಬಣದವರಿಗೆ ಚಕ್ಮೇಟ್ ಅನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವತ್ತಿಗೆಲ್ಲವೂ ಕ್ಲೋಸ್ ಆಗ್ಬಿಡತ್ತಾ? ನಾನು ಸಿಎಂ ಆಗಬೇಕು, ಇವ್ರು ಸಿಎಂ ಆಗಬೇಕು, ಸಿಎಂ ಬದಲಾಗ್ತಾರೆ, ಈ ಮಾತುಗಳು ನಿಂತು ಹೋಗ್ಬಿಡುತ್ತಾ? ಬಿಲ್ಕುಲ್ ಯಾರು ಮಾತಾಡಲ್ವಾ? ಎಲ್ಲ ಗಪ್ಚುಪ್ ಆಗ್ಬಿಡ್ತಾರಾ? ಹೈಕಮಾಂಡ್ ಮಾಡಬೇಕಾಗಿರೋ ಕೆಲಸವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾಡ್ಕೊಂಡು ಬಿಟ್ರಾ? ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಯಾರನ್ನೂ ಬದಲಾಗಲ್ಲ, ಯಾರನ್ನು ಬದಲು ಮಾಡಲ್ಲ ಅಂತ ಹೇಳಬಹುದಿತ್ತು. ಬಟ್ ಹೈಕಮಾಂಡ್ ನಾಯಕರು ಕೂಡ ಹೇಳಿರಲಿಲ್ಲ, ಸ್ಪಷ್ಟವಾಗಿ ಹೇಳಿರಲಿಲ್ಲ. ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ರು ಬಿಟ್ಟರೆ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಇರಿಸು ಮುರುಸು ಗೊಂದಲ ಶುರುವಾಗಿದೆ. ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಯಾಕೆ ಬೇಕು, ಮಾತಾಡಿದ್ವಿ ಅಂತಂದರೆ ಸಮಸ್ಯೆ ಆಗ್ಬೋದು ಅಂತ ಸೈಲೆಂಟ್ ಆಗಿದ್ರು. ಆದರೆ ಸಿದ್ದರಾಮಯ್ಯನವರೇ ಮಾತನಾಡಿರೋದ್ರಿಂದ ಸಾಕಷ್ಟು ಚರ್ಚೆಗಳು ಹುಟ್ಟಾಗ್ತಾ ಇದೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಮಹದೇವಪ್ಪನವರು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ಬಂದ್ಬಿಡೋಣ ಬನ್ನಿ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಕೇಳಪ್ಪ ಇಲ್ಲಿ 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವ್ರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಈ ಕ್ರಾಂತಿ ಅಂದ್ರೆ ಏನು? ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ನಾವು ಹೇಳಿದ್ದೀವಿ, ಹೈಕಮಾಂಡ್ ಅವ್ರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು. ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ? 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದ್ದೀರಾ ಅಂತ? 2023ರಲ್ಲಿ ಏನ್ ನಡೆಸ್ತೋ ಅದೇ ರೀತಿ ನಡೆಯುತ್ತೆ. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ಅನ್ವಯಿಸೋದಿಲ್ಲ ಆ ಸಂದೇಶ. ಸಂದರ್ಭ ಬಂದಿರ್ಬೋದು, ಅವಕಾಶ ಬಂದರೂ ಹೇಳಿದ್ದಾರೆ. ಹೊಸದೇನಿಲ್ಲ, ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ.
ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟ್ರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ತಮಗೆ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ. ಅಲ್ಲ, ಸಿಎಂ ಯಾಕೆ ಈ ಮಾತನ್ನು ಹೇಳ್ಬೇಕಾಯ್ತು ಸರ್? ಸಂದರ್ಭ ಬಂದಿರ್ಬೋದು, ಅವಕಾಶ ಬಂದರೂ ಹೇಳಿದ್ದಾರೆ. ಹೊಸದೇನಿಲ್ಲ, ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ. ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ? ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳೋಕ್ಕೆ ಸ್ವಾಗತ ಮಾಡ್ತೀವಿ. ಯಾವ ಸನ್ನಿವೇಶ ಗೊಂದಲ ಏನೂ ಇಲ್ಲವೇ ಇಲ್ಲ ಕಾಂಗ್ರೆಸ್ಸಲ್ಲಿ, ಎಲ್ಲ ಕರೆಕ್ಟಾಗಿದೆಯಲ್ಲ. ಕೆಲವರು ಮಾತಾಡ್ತಾರೆ, ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ. ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ. ಅವ್ರುಗಳು ಹೇಳಿದ ಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಎಲ್ಲ ಗೊಂದಲಗಳು ಮಾಧ್ಯಮಗಳಿಂದ ಕೆಲವು ಸ್ವರ ಸೃಷ್ಟಿ ಆಗುತ್ತೆ, ಕೆಲವರು MLA ಆಗುತ್ತೆ. ಸಿ ಪೀಪಲ್ಲು ಮ್ಯಾಂಡೇಟ್ ಕೊಟ್ಟಿದ್ದಾರೆ 5 ವರ್ಷ ಆಳಿ ಅಂತ. ಪೀಪಲ್ಸ್ ಮ್ಯಾಂಡೇಟ್, ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್. ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ. ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಅದು ಶಾಸಕಾಂಗ ಪಕ್ಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಹೈಕಮಾಂಡ್ ಅಂಗಳದಲ್ಲೇ ನಿಂತು CM ಸಿದ್ದರಾಮಯ್ಯನವರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ನಾನೇ CM ಅಂತ. CM ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೇನೆ ಆಪ್ತಪಣದವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇದು ಹೈಕಮಾಂಡ್ ಗಮನಕ್ಕೆ ಬಂದೇ ಈ ಹೇಳಿಕೆ ಕೊಟ್ಟಿರೋದಾ, ಅಥವಾ ಹೈಕಮಾಂಡ್ಗೂ ಸಡ್ಡು ಹೊಡೆದು ಈ ಹೇಳಿಕೆ ಕೊಟ್ಟಿರೋದಾ, ಅಥವಾ ಸಿದ್ದರಾಮಯ್ಯನವರು ತಾನೇ CM ಆಗಿರ್ತೀನಿ ಅಂತ ಕನ್ಫರ್ಮ್ ಮಾಡಬೇಕು ಅಂತ ಬಣದವರ ಒತ್ತಾಯ ಜಾಸ್ತಿ ಇತ್ತಾ? ಏನೇನು ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನಿಧಿ, ಸದ್ಯ ರಾಜ್ಯದಲ್ಲಿ CM ಬದಲಾವಣೆ ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ರ ಎಂಬ ಚರ್ಚೆ ಶುರುವಾಗ್ತಾ ಇರೋಂಥದ್ದು. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ DCM DK ಶಿವಕುಮಾರ್ ನಡುವೆ 2 ವರ್ಷಗಳ ಕಾಲ ಅಗ್ರಿಮೆಂಟ್ ಆಗಿದೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಪವರ್ ಶೇರಿಂಗ್ ಆಗಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲ ಬಂಧನಕ್ಕೂ CM ಈಗ ಸ್ವತಃ CM ಅವರೇ ತೆರೆ ಎಳೆದಿರುವಂತದ್ದು. ಅಂದ್ರೆ 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ ಎಂಬ ಪದೇ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡುವ ಸಮಯದಲ್ಲಿ ಕೂಡ CM ಸಿದ್ದರಾಮಯ್ಯನವರು ಮತ್ತೆ ಇದನ್ನೇ ಪುನರುಚ್ಚಾರ ಮಾಡಿರುವಂತದ್ದು. ಅಂದ್ರೆ CM ಸ್ಥಾನ ಖಾಲಿ ಇಲ್ಲ, ನಾನು 5 ವರ್ಷಗಳ ಕಾಲ ಪೂರ್ಣಾವಧಿ CM ಆಗಿರ್ತೀನಿ, ಅಂದ್ರೆ ಫುಲ್ ಟೈಮ್ CM ನಾನೇ ಆಗಿರ್ತೀನಿ ಎಂಬ ಮತ್ತೆ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ CM ಆಪ್ತ ಸಚಿವರಿಂದಲೂ ಕೂಡ CM ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು ಮ್ಯಾಚ್ ಕ್ಲೋಸ್ ಅಂತ. ಅಂದ್ರೆ CM ಬದಲಾವಣೆ ವಿಚಾರ ಅಥವಾ ಪವರ್ ಶೇರಿಂಗ್ ವಿಚಾರ ಪದೇ ಪ್ರಸ್ತಾಪ ಆಗ್ತಾ ಇದೆ. ಆ ವಿಚಾರ ಈಗ ಮುಗಿದ ಅಧ್ಯಾಯ ಆಗಿದೆ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ತೀರ್ಮಾನವನ್ನ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಂಬ ಹೇಳಿಕೆಯನ್ನು ಸಚಿವ ಮಹದೇವಪ್ಪನವರು ಕೊಟ್ಟಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ CM ಆಪ್ತ ವಲಯದಿಂದಲೂ ಕೂಡ ಹೈಕಮಾಂಡ್ಗೆ CM ಸ್ಥಾನ ಬದಲಾವಣೆ ಬೇಡ ಎಂಬ ಸಂದೇಶ ರವಾನಿಸಿದ್ರ ಎಂಬ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗ್ತಾ ಇದೆ. ಯಾಕೆಂದ್ರೆ ಕೊನೆ 2-3 ತಿಂಗಳಿಂದ ಸತತವಾಗಿ ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕಾವು ಮೂಡಿಸ್ತಾ ಇದೆ. ಒಂದು ಕಡೆ DCM ಆಪ್ತ ಶಾಸಕರು ಸಾಕಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಪವರ್ ಶೇರಿಂಗ್ ಪ್ರಕಾರ DCM DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು, ರಾಜ್ಯದಲ್ಲಿ ಸರ್ಕಾರ ತರುವಲ್ಲಿ ಪ್ರಮುಖ ಪಾತ್ರ DCM DK ಶಿವಕುಮಾರ್ ವಹಿಸಿದ್ದಾರೆ. ಹಾಗಾಗಿ ಅವರ ಒಂದು ಪ್ರಯತ್ನಕ್ಕೆ, ಅವರ ಒಂದು ಸೇವೆಯನ್ನ ಗುರುತಿಸಿ
ಸಿಎಂ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನೋದು ಆಪ್ತ ವಲಯದಿಂದ. ಮತ್ತೊಂದು ಸಿಎಂ ವಲಯದಿಂದ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿ ಮುಂದುವರಬೇಕು ಎಂಬ ಒಂದು ವಿಚಾರ, ಹೇಳಿಕೆಗಳು ಸಾಕಷ್ಟು ಗೊಂದಲಮಯ ಆಗ್ತಾ ಇತ್ತು. ಹಾಗಾಗಿ ಪದೇ ಪದೇ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ನಿನ್ನೆ ಮತ್ತೆ ಸಿಎಂ ಫುಲ್ ಟೈಮ್ ಸಿಎಂ ನಾನೇ ಎಂಬ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಕಳೆದ ನಂದಿ ಗಿರಿಧಾಮದ ಒಂದು ಕ್ಯಾಬಿನೆಟ್ ಸಮಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇದೇ ಉತ್ತರವನ್ನ ಪುನರುಚ್ಚಾರ ಮಾಡಿದ್ರು, ಇದೇ ವಿಚಾರವನ್ನ. ಅಂದ್ರೆ ನಾನೇ ಫುಲ್ ಟೈಮ್ ಸಿಎಂ ಆಗಿರ್ತೀನಿ, ನಾನೇ ಇನ್ನು 3 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ಯಾ ಎಂಬ ಪ್ರಶ್ನೆಗಳು ಶುರುವಾಗಿರುವಂತದ್ದು. ಅಂದ್ರೆ ನಿನ್ನೆ ಒಂದು ಕಡೆ ರಾಜ್ಯದಲ್ಲಿ ಅಂದ್ರೆ ದೆಹಲಿಗೆ ತೆರಳುವ ಮುನ್ನ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಪ್ತ ವಲಯ ಒಂದು ಸಚಿವರನ್ನ ಕರೆಸಿ ಮಾತನಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಮಹದೇವಪ್ಪ ಎಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಬಳಿಕ ಒಂದಿಷ್ಟು ಕುತೂಹಲ ವಿಚಾರಗಳನ್ನ ಪರೋಕ್ಷವಾಗಿ ಹೇಳಿರುವಂತದ್ದು. ಸಿಎಂ ಆಯ್ಕೆ ಆಗಿದೆ, ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಮತ್ತೆ ಪುನರುಚ್ಚಾರ ಮಾಡಿರೋದು. ಅದಕ್ಕೂ ಮೊದಲೇ ಸಿಎಂ ನಾನೇ ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲೋ ಒಂದು ಕಡೆ ಸಿಎಂ ಚರ್ಚೆಗೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತೆರೆ ಎಳೆಯೋದಕ್ಕೆ ಸಿಎಂ ಸೇರಿದಂತೆ ಸಿಎಂ ಆಪ್ತ ಬಣವೂ ಕೂಡ ಮುಂದಾಗಿದೆ ಅನ್ನೋದು ಚರ್ಚೆ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾರೆ ಎಂಬ ವಿಚಾರಗಳು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.